ಬೆಳಗ್ಗೆ ಎದ್ದು ನೋಡ್ತೀನಿ ಟೈಮ್ 5:30 ಆಗೋಯ್ತು. ಇಲ್ಲಿಂದ ಒಂದೇ ಓಟಾನೆ. ವಿಜಯವಾಡ ಕೃಷ್ಣಾ ನದಿ ಮೇಲೆ ಇರೋ ಬ್ರಿಡ್ಜ್ ಇದು. ಸುಮಾರಾಗಿ 2 ಕಿಲೋಮೀಟರ್ ಇರುತ್ತೆ. 4 ಅವರ್ಸ್ ಜರ್ನಿ ಮಾಡೋದ್ಮೇಲೆ ಟೈರ್ಡ್ ಆಗಿತ್ತು ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ದೆ. ಟೈಮ್ 9 ಗಂಟೆ ಆಗಿತ್ತು. ವಿಡಿಯೋ ನೋಡ್ತಾ ಹಾಗೆ ಹೋಗ್ಬಿಡ್ತಾ ಇದ್ದೀರಾ. ಲೈಕು ಮತ್ತೆ ಫಾಲೋ ಮಾಡೋದನ್ನ ಮರ್ತೋಗ್ತಾ ಇದ್ದೀರಾ. ನೀವು ಸಪೋರ್ಟ್ ಮಾಡಿದ್ರೆ ಮುಂದೆ ಒಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. ತಿರುಪತಿ ರೀಚ್ ಆದ್ವಿ. ನಮ್ಮ ತಾಯಿಯ ತವ್ರ ಮನೆ ಇಲ್ಲೇನೆ. ನಾನು ಇದೇ ರೋಡಲ್ಲೇ ರಿಟರ್ನ್ ಹೋಗ್ತಿದ್ದೀನಿ ಅಂತ ನಮ್ಮ ಅಮ್ಮ ಕಾಲ್ ಮಾಡಿ ಹೇಳಿದ್ರು. ನಮ್ಮ ಮಾವನು ಫೋನ್ ಮಾಡಿ ಮನೆಗೆ ಬಂದು ಹೋಗು ಅಂತಂದ್ರು. ಬನ್ನಿ ಒಂದ್ಸತಿ ಹೋಗಿ ಬಂದ್ಬಿಡೋಣ. ತಿರುಪತಿಯಿಂದ ಬೆಂಗಳೂರು ಹೋಗೋವಾಗ ಸಿಗುತ್ತೆ ಈ ಊರು, ಚಂದ್ರಗಿರಿ ಅಂತ. ನಾನು ಬಂದು ತುಂಬಾ ದಿನ ಆಗಿತ್ತು. ಊರ್ ಎಂಟರ್ ಆದ್ವಿ. ನಾನ್ ಮನೆ ರೀಚ್ ಆಗೋ ಅಷ್ಟೊತ್ತಿಗೆ ನಮ್ಮ ಮಾವ ಬಂದ್ಬಿಟ್ಟಿದ್ರು ನಾನು ಬರ್ತಾ ಇದ್ದೀನಿ ಅಂತ ಗೊತ್ತಾಗಿ. ಇದೇ ತಾತನ್ ಮನೆ. ಈ ಮನೆ ಜೊತೆ ತುಂಬಾನೇ ಹಳೆ ಜ್ಞಾಪಕಗಳಿದಾವೆ. ನಮ್ ಬೇಬಿನ ನಾನು ಹೆಂಗ್ ಮೇಂಟೈನ್ ಮಾಡ್ತಾ ಇದೀನಿ, ಕಂಡೀಷನ್ ಹೆಂಗೈತೆ ಅಂತ ಚೆಕ್ ಮಾಡೋದಕ್ಕೆ ನಮ್ಮ ಮಾವ ಟ್ರಯಲ್ ಹೋಗೋಣ ಬಾ ಅಂದ್ರು. ಗಾಡಿ ಓಡಿಸಿ ನಮ್ಮ ಮಾವ ಹೇಳಿದ್ರು ತುಂಬಾನೇ ಚೆನ್ನಾಗಿ ಇಟ್ಕೊಂಡಿದ್ಯಾ ಅಂತ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಲ್ಲಿಂದ ಓಡೋ ಟೈಮ್ ಬಂತು. ಇವ್ರೇ ನಮ್ಮತ್ತೆ ನಾನು ಒಬ್ನೇ ಹೋಗ್ತಿದ್ದೀನಿ ಅಂತ ಎದುರು ಬಂದ್ ಬಾಯ್ ಹೇಳಿದ್ರು. ಇಲ್ಲಿಂದ ಹೊರಟು ನಾವು ಕರ್ನಾಟಕ ಬಾರ್ಡರ್ ರೀಚ್ ಆಗೋದ್ವಿ. ಅಣ್ಣವ್ರು ಹಾಡಲ್ಲೇ ಅವಾಗ್ಲೇನೆ ಹೇಳ್ಬಿಟ್ರು, ಬಾಳಿನ ಬೆನ್ನು ಹತ್ತಿ 106 ಊರು ಸುತ್ತಿ ಏನೇನು ಕಂಡ ಮೇಲೆ ನಮ್ಮೂರ ನಮಗೆ ಮೇಲು ಅಂತ. ಎಂತ ಅದ್ಭುತವಾದ ಸಾಲುಗಳಲ್ವಾ. ನಾವ್ ಎಲ್ಲೆಲ್ಲೋ ಸುತ್ಕೊಂಡ್ ಬಂದ್ರು ನಮ್ಮ ಊರಿನ ಗಾಳಿ ಗಂಧ ನಮಗ್ ತಾಕಿದ ಕೂಡ್ಲೆ ಆ ಫೀಲಿಂಗೇ ಬೇರೆ ಇರುತ್ತೆ. ನಿಮ್ಗೂ ಇದೇ ತರ ಫೀಲಿಂಗ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.